ನನ್ನ ವಿಡಿಯೋ ನೋಡುತ್ತಿರುವ ಆತ್ಮೀಯರಿಗೆಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ನೇರವಾಗಿ ಒಂದು ಕಥೆಯನ್ನು ಪ್ರಾರಂಭಿಸುತ್ತಿದ್ದೇನೆ. ಈ ಕಥೆಯ ಅಂತ್ಯದಲ್ಲಿ ಬಹುಮುಖ್ಯವಾದ ಒಂದು ನೀತಿ ತತ್ವವನ್ನು ನಾವೆಲ್ಲರೂ ತಿಳಿದುಕೊಳ್ಳೋಣ. ಆದ್ದರಿಂದ ಕೊನೆಯವರೆಗೂ ಈ ಒಂದು ಕಥೆಯನ್ನು ಕೇಳಿರಿ. ಒಂದು ಊರಲ್ಲಿ ಒಂದು ಕುಟುಂಬವಿತ್ತು. ತಂದೆ, ತಾಯಿ, ಮಗ ಇದ್ದರು. ಮಗನು ಬಹಳ ಶ್ರಮಜೀವಿ. ತನ್ನ ಹೊಲದಲ್ಲಿ ದುಡಿಯುತ್ತಾ ಇದ್ದನು. ಇದರಿಂದ ಹೊಟ್ಟೆ ಬಟ್ಟೆಗೆ ಕೊರತೆ ಇರಲಿಲ್ಲ. ತಂದೆ ತಾಯಿಯು ಜೊತೆ ಸುಖವಾಗಿ ಜೀವನ ಕಳೆಯುತ್ತಿದ್ದನು. ಮಗನು ವಯಸ್ಸಿಗೆ ಬಂದದ್ದರಿಂದ ತಂದೆ ತಾಯಿಯು ಮಗನಿಗೆ ಮದುವೆ ಮಾಡಿ ತಮ್ಮ ಜವಾಬ್ದಾರಿ ಕಳೆದುಕೊಳ್ಳಲು ವಿಚಾರ ಮಾಡಿದರು. ಮಗನು ಸಹ ಅದಕ್ಕೆ ಒಪ್ಪಿಗೆಯನ್ನು ನೀಡಿದ. ಅವನಿಗೆ ಸುಂದರವಾದ ಹುಡುಗಿಯ ಜೊತೆ ಮದುವೆಯಾಯಿತು. ಅವಳು ಸಹ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನುವ ರೀತಿಯಲ್ಲಿ ಸಂಸಾರ ಮಾಡಲು ಪ್ರಾರಂಭಿಸಿದಳು. ಇದರಿಂದ ಎಲ್ಲರೂ ಸುಖವಾಗಿ ಜೀವನ ನಡೆಸುತ್ತಿದ್ದರು. ಒಂದು ದಿನ ಮಗನು ಹಾದಿಯಲ್ಲಿ ಹೋಗುತ್ತಿರುವಾಗ ಅವನಿಗೆ ಒಂದು ಚಿಕ್ಕದಾದ ಚೀಲ ಸಿಕ್ಕಿತು. ಅದರಲ್ಲಿ ವಿಧ ವಿಧವಾದ ಬೀಜಗಳಿದ್ದವು. ಆ ಬೀಜಗಳು ಅವನಿಗೆ ಗೊತ್ತಿರದೇ ಇದ್ದುದರಿಂದ ಅವುಗಳನ್ನು ತನ್ನ ಗುಡಿಸಲಿನ ಮುಂದೆ ತಂದು ಹಾಕಿದನು. ಅವುಗಳಿಗೆ ಸಮಯಕ್ಕೆ ಸರಿಯಾಗಿ ನೀರು ಹಾಕುತ್ತಿದ್ದರು. ಇದರಿಂದ ಅವು ಹುಲಸಾಗಿ ಬೆಳೆದವು. ವಿಧ ವಿಧವಾದ ಹೂಗಳು ಅರಳಿದವು. ಬಣ್ಣ ಬಣ್ಣದ ಹೂಗಳು ಒಂದಕ್ಕಿಂತ ಒಂದು ಸುಂದರವಾಗಿ ನಗುತ್ತಿದ್ದವು. ಅವುಗಳ ಪರಿಮಳ ಆ ಗುಡಿಸಲಿನಲ್ಲಿ ತುಂಬಿತ್ತು. ಆಗ ತಾನೇ ಮದುವೆಯಾದ ನವದಂಪತಿಗಳ ಬದುಕಿಗೆ ಮತ್ತಷ್ಟು ರಂಗನ್ನು ತಂದಿದ್ದವು. ಒಂದು ದಿನ ಬೇಸಿಗೆಯ ರಾತ್ರಿಯ ಸಮಯ. ನವದಂಪತಿಗಳು ಹೊರಗಡೆ ಮಲಗಿದ್ದರು. ಆ ದಿನ ರಾತ್ರಿ ಆ ಗಿಡಗಳು ತಮ್ಮಲ್ಲೇ ಮಾತನಾಡುತ್ತಿದ್ದವು. ಒಂದು ಗಿಡ ಮತ್ತೊಂದು ಗಿಡಕ್ಕೆ ಹೇಳಿತು, ನಾನು ಈ ಬಡವರ ಮನೆಯಲ್ಲಿ ಯಾಕಾದರೂ ಹುಟ್ಟಿದೆನು? ಅರಮನೆಯ ಉದ್ಯಾನದಲ್ಲಿ ಹುಟ್ಟಿದ್ದೇ ಆದರೆ ರಾಜರಾಣಿಯರು ನನ್ನನ್ನು ಬಹಳ ಪ್ರೀತಿಸುತ್ತಿದ್ದರು ಮತ್ತು ನನ್ನನ್ನು ಕಿತ್ತು ಬಂಗಾರದ ಹೂದಾನಿಗಳಲ್ಲಿ ಇಡುತ್ತಿದ್ದರು. ಆಗ ನನಗೆ ಬಹಳ ಖುಷಿಯಾಗುತ್ತಿತ್ತು. ಹೋಗಿ ನಾನು ಈ ಬಡವರ ಮನೆಯ ಅಂಗಳದಲ್ಲಿ ಬೆಳೆದಿದ್ದೇನೆ. ನನ್ನ ಗ್ರಹಚಾರ ಸರಿಯಿಲ್ಲ. ನನ್ನ ಜೀವನವೆಲ್ಲ ಹಾಳಾಯಿತು. ಈ ಬಡವನ ಕೈಯಲ್ಲಿ ಸಿಕ್ಕಿಬಿದ್ದೆ ನಾನು ಎಂದಿತು. ಆಗ ಮತ್ತೊಂದು ಗಿಡ ಹೇಳಿತು, ನಾನು ವ್ಯಾಪಾರಸ್ಥನ ತೋಟದಲ್ಲಿ ಬೆಳೆದಿದ್ದಾದರೆ ನಾನು ದೇಶ ವಿದೇಶ ಸುತ್ತುತ್ತಿದ್ದೆ. ಏಕೆಂದರೆ ನನ್ನನ್ನು ಬೇರೆ ದೇಶಗಳಿಗೆ ಮಾರುತ್ತಿದ್ದರು. ನಾನು ಸಂತೋಷದಿಂದ ಪ್ರಯಾಣ ಮಾಡುತ್ತಿದ್ದೆ. ನನ್ನ ಬದುಕೇ ಕೆಟ್ಟಿದೆ. ಈ ನತದೃಷ್ಟನ ಮನೆಯ ಮುಂದೆ ಬೆಳೆಯಬೇಕಾಗಿ ಬಂದಿದೆ ಎಂದು ಮತ್ತೊಂದು ಹೇಳಿತು. ಇನ್ನೊಂದು ಗಿಡ ಹೇಳಿತು, ನಾನು ಕೊನೆಯ ಪಕ್ಷ ಶ್ರೀಮಂತರ ಮನೆಯಲ್ಲಿ ಹುಟ್ಟಿದರೆ ನನ್ನನ್ನು ಟಿವಿಯ ಹತ್ತಿರ ಇರುವ ಹೂದಾನಿಯ ಮೇಲೆ ಇಡುತ್ತಿದ್ದರು. ಅವರ ಮನೆಗೆ ಬಂದ ಎಲ್ಲ ಜನರು ನನ್ನನ್ನು ನೋಡಿ ಹೊಗಳುತ್ತಿದ್ದರು. ಆದರೆ ಏನು ಮಾಡುವುದು? ನನ್ನ ಹಣೆ ಬರಹ ಚೆನ್ನಾಗಿ ಇಲ್ಲ. ಹೀಗೆ ನನ್ನ ಜೀವನ ಕಳೆಯಬೇಕಾಗಿದೆ ಎಂದಿತು. ಎಲ್ಲ ಗಿಡಗಳು ತಮ್ಮಲ್ಲಿ ಈ ರೀತಿ ಮಾತನಾಡಿಕೊಳ್ಳುತ್ತಿರುವಾಗ ಒಂದು ಗಿಡ ಮಾತ್ರ ಶಾಂತವಾಗಿ ನಸುನಗುತ್ತಿತ್ತು. ಬೇರೆ ಗಿಡಗಳು ಅದಕ್ಕೆ ಕೇಳಿದವು, ನಿನಗೆ ಯಾವುದೇ ಕನಸುಗಳಿಲ್ಲವೇ? ಈ ಭಿಕಾರಿಯ ಮನೆಯ ಮುಂದೆ ಬೆಳೆದಿವೆಯಲ್ಲ, ಇದರ ಬಗ್ಗೆ ಬೇಸರವಿಲ್ಲವೇ ಎಂದಾಗ ಶಾಂತವಾಗಿರುವ ಗಿಡ ಹೇಳಿತು, ಪ್ರಕೃತಿಯನ್ನು ನೋಡಿದಾಗ ನಾವೆಲ್ಲರೂ ಇಲ್ಲಿ ತರಲ್ಪಟ್ಟಿದ್ದೇವೆ ಎಂದರೆ ಏನೋ ಉದ್ದೇಶ ಇರಬೇಕು. ಈಗಾಗಲೇ ಇಲ್ಲಿ ಹುಟ್ಟಿದ್ದೇವೆ. ಈಗ ನಾವು ಕೊರಗಿದರೆ ಏನು ಉಪಯೋಗ? ಚಿಂತಿಸಿ ಫಲವಿಲ್ಲ. ಆದರೆ ಒಂದು ಸಂತೋಷದ ವಿಷಯವೇನೆಂದರೆ ಗಂಡ ಹೆಂಡತಿ ಇಬ್ಬರು ನಿಂತು ನಮ್ಮನ್ನು ನೋಡಿ ಹೊಗಳುತ್ತಾರೆ. ಗಂಡ ಹೆಂಡತಿ ಇಬ್ಬರು ದೇವಸ್ಥಾನಕ್ಕೆ ಹೋಗುವಾಗ ನಮ್ಮನ್ನು ಕಿತ್ತಿ ದೇವರ ಪಾದಕ್ಕೆ ಮತ್ತು ದೇವರ ಮುಡಿಯಲ್ಲಿ ಇಡುತ್ತಾರೆ. ಇದರಿಂದ ನನ್ನ ಜೀವನ ಸಾರ್ಥಕವಾಯಿತು ಎಂದೆನಿಸುತ್ತದೆ. ಸಾಯಂಕಾಲ ಮತ್ತು ಮುಂಜಾನೆ ಈ ಗುಡಿಸಲಿನ ಮುಂದೆ ಓಡಾಡುವ ಜನರು ಆಸೆಯಿಂದ ನಮ್ಮನ್ನು ನೋಡುತ್ತಿದ್ದರೆ ದಂಪತಿಗಳು ಅವರಿಗೂ ಸಹ ಹೂವನ್ನು ಕಿತ್ತುಕೊಡುತ್ತಾರೆ. ಬೇರೆ ಜನರು ನಮ್ಮನ್ನು ಪ್ರೀತಿಸುವುದನ್ನು ಕಂಡು ನಮ್ಮ ಜೀವನ ಸಾರ್ಥಕವಾಯಿತು ಎಂದೆನಿಸುತ್ತದೆ. ರಾಜನ ಮನೆಯಲ್ಲಿ ಹುಟ್ಟಬೇಕು, ಶ್ರೀಮಂತರ ಮನೆಯಲ್ಲಿ ಹುಟ್ಟಬೇಕು, ವ್ಯಾಪಾರಸ್ಥನ ಮನೆಯಲ್ಲಿ ಹುಟ್ಟಬೇಕಾಗಿತ್ತು ಅನ್ನುವ ಕೊರಗು ಇಲ್ಲ. ಎಲ್ಲಿ ಹುಟ್ಟಿರುತ್ತೇವೆಯೋ ಅಲ್ಲಿಯೇ ನಾವು ಬದುಕನ್ನು ಚೆನ್ನಾಗಿ ಕಟ್ಟಿಕೊಳ್ಳಬೇಕು, ಜೀವನ ಸಾರ್ಥಕತೆ ಮಾಡಿಕೊಳ್ಳಬೇಕು ಎಂದಾಗ ಉಳಿದ ಗಿಡವು ತಮ್ಮ ಯೋಚನೆಯ ಬಗ್ಗೆ ನಾಚಿಕೆ ಪಟ್ಟವು. ಆತ್ಮೀಯರೇ, ನಾವು ಸಹ ಎಷ್ಟೋ ಜನರು ಮಾತನಾಡುತ್ತಾ ಇರುತ್ತಾರೆ.
ಅವರು ಆಡುವ ಮಾತನ್ನು ಕೇಳಿರುತ್ತೇವೆ. ನಾನು ಬಡವರ ಮನೆಯಲ್ಲಿ ಹುಟ್ಟಿದ್ದೇನೆ, ಇದರಿಂದ ನಾನು ಏನೂ ಸಾಧಿಸಲಿಕ್ಕೆ ಆಗುತ್ತಿಲ್ಲ. ನನ್ನ ತಂದೆ ತಾಯಿ ಹೀಗಿರಬೇಕಾಗಿತ್ತು, ನನಗೆ ನೌಕರಿ ಇರಬೇಕಾಗಿತ್ತು, ಅಂದರೆ ಹೆಚ್ಚಿಗೆ ಗಳಿಸುತ್ತಿದ್ದೆ. ನಾನು ಈ ದೇಶದಲ್ಲಿ ಹುಟ್ಟಬೇಕಾಗಿತ್ತು, ಇಲ್ಲಿ ಹುಟ್ಟಿದ್ದೇನೆ. ಏನು ಮಾಡೋದು, ನನ್ನ ಹಣೆ ಬರಹ ಸರಿಯಿಲ್ಲ ಎಂದು ಮಾತನಾಡುವುದನ್ನು ಕಂಡಿದ್ದೇವೆ. ಅಂಥವರಿಗಾಗಿ ಈ ಕಥೆಯು ಒಂದು ಮಾದರಿಯಾಗಿದೆ. ಈ ಕಥೆಯಲ್ಲಿ ಬರುವ ಹೂವಿನ ರೀತಿ ನಾವು ಎಲ್ಲಿ ಹುಟ್ಟಿದ್ದೇವೆಯೋ ಅಲ್ಲೇ ಜೀವನದ ಸಾರ್ಥಕತೆಯನ್ನು ಪಡೆಯೋಣ, ಹೌದಲ್ವಾ? ಮುಂದಿನ ವಿಡಿಯೋದಲ್ಲಿ ಹೊಸ ನೀತಿಯೊಂದಿಗೆ, ಹೊಸ ತತ್ವದೊಂದಿಗೆ, ಹೊಸ ಕಥೆಯೊಂದಿಗೆ ಬದುಕನ್ನು ಬೆಳಗಿಸುವ ಭಾವಗಳು ಈ ಒಂದು ಶೀರ್ಷಿಕೆಯಡಿ ಹಲವಾರು ವಿಡಿಯೋಗಳನ್ನು ನಾನು ಮಾಡುತ್ತಿದ್ದು, ಆ ವಿಡಿಯೋಗಳು ತಾವು ಮೊದಲಿಗೆ ನೋಡಬೇಕೆಂದರೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಾನು ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ತಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ. ತಾವೇ ಮೊದಲು ಈ ವಿಡಿಯೋವನ್ನು ನೋಡಬಹುದು. ಧನ್ಯವಾದಗಳು.